ಒಳಗಡೆ ಸೆತ್ತಿದ್ಯೇನೋ, ಆದ್ರೂ ಒಳಗಡೆಗೆ ಹೆಂಗ್ ಬಂದೆ? ಡೂಡ್ ಚಿಲ್, ಗುರ್ತಿಡಿಲಿಲ್ವಾ ನನ್ನ? ಓ ನೀನಾ? ಆದ್ರೂ ಏನಿದಲ್ಲ, ಇದೆಲ್ಲ ಇಡಿಸೋದಿಲ್ಲ ನಂಗೆ. ಹಲೋ ಕೂಲ್ ಡೂಡ್, ಸ್ವಲ್ಪ ಚಿಲ್ ಆಗಿರು. ನಾನೇ ನಿನ್ನ ಫಾಲೋ ಮಾಡ್ತಾ ಇಲ್ಲ, ಅರ್ಥ ಆಗ್ತಾ ಇದ್ಯಾ? ನಿನ್ನೆ ನಿನ್ನ ಬಾಸ್ಗೆ ಒಂದ್ ಕೊಟ್ಟಾಗ ನಾನು ವಿಸಿಲ್ ಹೊಡೆದ್ನಲ್ಲ, ಹೋಯ್ತು ನನ್ ಜಾಬೇ ಹೋಯ್ತು. ಬಾಸ್ಗೆ ಒಂದ್ ಕೊಡೋಣ ಅಂತ ಎಲ್ಲರಿಗೂ ಇಷ್ಟ ಇರತ್ತೆ, ಆದ್ರೆ ನಿನ್ ಥರ ಯಾರ್ ಡೇರ್ ಮಾಡ್ತಾರ ಹೇಳು? ಹೊಡ್ತು ಬಿಸಾಕ್ತೆ, ನಿನ್ ಫ್ಯಾನ್ ಆಗಿ ಹೋದೆ. ಹೋದ್ರೆ ಹೋಗ್ಲಿ ಬಿಡು ಅವರಮ್ಮನ್ ಫಾಲ್ತು ಜಾಬ್. ಇದನ್ ಹೇಳೋದಕ್ಕೆ ಎಲ್ಲರಿಗೂ ಬಂದ್ಯಾ? ನೋಡು, ನನ್ಗೆ ಈ ತರದೆಲ್ಲ ಇಂಟ್ರೆಸ್ಟ್ ಇಲ್ಲ, ನೀನ್ ಹೊರಡ್ಬೋದು. ಅಷ್ಟೊಂದಿನ ಬಿಲ್ಡಪ್ ಕೊಡ್ಬೇಡ, ನಿನ್ಗಂಥದ್ದೇನ್ ಸೀನ್ ಇಲ್ಲ, ಜಸ್ಟ್ ಅಬೋವ್ ಆವ್ರೇಜ್. ನನ್ ಟೈಪ್ ಅಂತೂ ಖಂಡಿತ ಅಲ್ಲ. ಅಲ್ಲ ತಾನೆ? ಹಾಗಾದ್ರೆ ಹೊರಡು. ಈಗ ನಿನ್ಗೇನ್ ಬೇಕು? ಸಿಂಪಲ್, ನೀನ್ ಹೊಡ್ತಿದ್ದಕ್ಕೆ ಅಲ್ವಾ ನನ್ ಜಾಬ್ ಹೋಗಿದ್ದು. ಸೊ ಇವಾಗಿಂದ ನನಗ್ ಜಾಬ್ ಸಿಗೋವರೆಗೂ ನನ್ ರೆಸ್ಪಾನ್ಸಿಬಿಲಿಟಿ ನಿಂದೆ. ಇನ್ನು ಸಾಕು, ನೀನ್ ಹೊರಡು. ಅದೇನೋ ಹೊರಗಡೆ ಹೋಗಿ ಸೇತ್ಕೋ, ಹೋಗು ಹೋಗು. ಸರಿ, ಫೈನಲ್ ಆಗಿ ಒಂದೇ ಒಂದ್ ಕೇಳ್ತೀನಿ, ಹೇಳು. ಮುಂಚೆ ಎಲ್ಲ ಬಾಯಿಂದ ಒಂದ್ ಮಾತ್ ಕೂಡ ಬರ್ತಾ ಇರ್ಲಿಲ್ಲ, ಇವತ್ ನೋಡಿದ್ರೆ ಕೋಬ್ರಾ ತರ ಬುಸ್ಕೊಡ್ತಾ ಇದ್ಯಾ. ಅದಾಕ್ಟಿಂಗಾ ಇದಾಕ್ಟಿಂಗಾ? ಇದಂತೂ ಆಕ್ಟಿಂಗ್ ಅಲ್ಲಪ್ಪ. ಇದೇ ಆಟಿಟ್ಯೂಡ್ ಮೇಂಟೈನ್ ಮಾಡು, ನಿನಗ್ ಬೀಳ್ದೇ ಇರೋ ಹುಡುಗಿನೇ ಇರಲ್ಲ. What do you think? ಇಂಪ್ರೆಸಿವ್. ನಮ್ ಮೆಥಡ್ಸ್ ಎಲ್ಲ ಕರೆಕ್ಟ್ ಆಗಿ ಉಪಯೋಗ ಆಗ್ತಿದೆಯಾ? I'll expect that, sir. ಎಲ್ಲ ನಮ್ಮ ಪ್ಲಾನ್ ಪ್ರಕಾರನೇ ನಡೀತಾ ಇದೆ ಸರ್. ಸೊ ಇಲ್ಲಿವರೆಗೂ ಇವರ ಪ್ರೋಗ್ರೆಸ್ ಹೈಯರ್ ಅಥಾರಿಟಿಗೆ ಅಪ್ಡೇಟ್ ಮಾಡಿ. ಎಸ್ ಸರ್. ಗುಡ್ ಜಾಬ್. ಏಯ್ ನಡಿ. ಎಲ್ಲಿಗೆ? ಪ್ರಾಪರ್ ಹೈದ್ರಾಬಾದಿ ಫುಡ್ ತಿನ್ಸೋದಕ್ಕೆ. ಅರೆ, ಅಲ್ಲೆಲ್ಲ ಏನೋ ಗೋಲ್ಮಾಲ್ ಮಾಡಿ ಟೇಬಲ್ ಬುಕ್ ಮಾಡಿದ್ದೀನೋ, ಇವಾಗ ಹೋಗದೆ ಹೋದ್ರೆ ನನ್ ಮರ್ಯಾದೆ ಹೋಗುತ್ತೆ. ನೀನ್ ಈ ತರ ಯಾಕೆ ಬಿಹೇವ್ ಮಾಡ್ತಾ ಇದ್ಯಾ ಅಂತ ಅರ್ಥ ಆಯ್ತು. ನಿನ್ ಕೇಸ್ ಪೂರ್ತಿ ಸ್ಟಡಿ ಮಾಡ್ದೆ. ನಿನಗ್ ಪ್ರಾಣಕ್ಕಿಂತ ಹೆಚ್ಚಾಗಿರೋ ಒಬ್ರು ನಿನ್ ಲೈಫಲ್ಲಿದ್ದಾರೆ. ಯಾರು? ಫ್ರೀಯಾಗಿ ಹೇಳ್ತಾರ. ಮತ್ತೆ ನನ್ ಜೊತೆ ಇವಾಗ ಎಲ್ಲಿ ಕರಿತೀನೊಬ್ಬ, ಅಲ್ಲಿ ಹೇಳ್ತೀನಿ. ನಿಂಗ್ ಬೇಕಾ? ಇಷ್ಟ ಬಂದಾಗ ತಿನ್ಬೇಕು, ಇಷ್ಟ ಬಂದಾಗ ಬದುಕ್ಬೇಕು. ಪಕ್ಕದವ್ರಿಗೆ ಇಷ್ಟ ಬಂದಾಗ ಬದುಕಿದ್ರೆ ಲೈಫಲ್ಲಿ ಈ ತರ ಮೂಳೆನೆ ಉಳಿಯೋದು. ಏನಾಯ್ತು? ಸಿದ್ದು ಏನು ಕಿಲ್ಲಿದ್ದಾನೆ? ಅಮ್ಮು ಬಾ ಹೋಗೋಣ. ಇರು, ಅವನ್ಗೆ ಯಾಕೆ ಭಯ ಪಡ್ತಾ ಇದೀಯಾ? ನಿನ್ ಫಿಲಾಸಫಿ ನಂಗೆ ಬೇಕಿಲ್ಲ. ನನ್ ಸೈಕಾಲಜಿ ಬಗ್ಗೆ ಹೇಳ್ತೀನಿ ಅಂದೆ, ಅದನ್ನ ಹೇಳು. ಆತಾ ನಿನ್ ಜೊತೆ ಊಟ ಮಾಡ್ತಾ ಮಾತಾಡೋಣ ಅಂತ ಟೈಮ್ ಸ್ಪೆಂಡ್ ಮಾಡಕ್ಕೋಸ್ಕರ ಜೋಕ್ ಮಾಡ್ದೆ ಅನ್ಕೋ. ನನ್ಗೆ ಟೈಮ್ ಇಲ್ಲ, ನಾನು ಹೋಗ್ಬೇಕು. ಏ ಸಿದ್ದು, ಸುಮ್ನೆ ಹೇಳಿತು, ಹೇಳ್ತೀನಿ ಇರು. ಇವಳೇನು ಇವನ್ ಜೊತೆ ಇದ್ದಾಳೆ? ಇರು, ಮಾತಿಗೆ ಮುಂಚೆ ಮೂಗ್ ಹೊಡೆದಾಗ್ತಾನ ಅವನು. ಅವನ ಹತ್ರ ಏನಕ್ಕೆ ಮಾತಾಡಕ್ ಹೋಗ್ತೀಯ? ಬೇಡ ಇರು. ಬೇಡ ಬೇಡ. ಏನೇ ಅವನ್ ಜೊತೆ ಇದೀಯಾ? ಅವನ್ಗೆ ಜಾಬೇ ಮಾಡಕ್ ಬರಲ್ಲ, ಇನ್ ರೊಮ್ಯಾನ್ಸ್ ಹೇಗೆ ಮಾಡ್ತಾನೆ? ಓಹೋ, ನೀವಿನ್ನೂ ಅಷ್ಟೂರ ಹೋಗಿರಲ್ಲ ಬಿಡಿ. ನಿಂದು ಲಸ್ಟ್, ನಂದು ಲವ್. ವಿ ಹ್ಯಾವ್ ಆಲ್ರೆಡಿ ಹ್ಯಾಡ್ ಗ್ರೇಟ್ ರೊಮ್ಯಾನ್ಸ್. ಅದಕ್ಕೆ ಅವನಿವಾಗ ನನ್ಗೆ ಇನ್ನೂ ಕ್ರೇಜಿಯಾಗಿ ಕಾಣಿಸ್ತಾ ಇದ್ದಾನೆ. ರಿಯಲಿ? ತಾರಾ, ನಡಿ ಹೋಗೋಣ. ಏಯ್, ನಿನ್ನ
ಸಾರಿ ಸಿದ್ದು, ಅವಳು ನಿನ್ ಬಗ್ಗೆ ಹಾಗೆಲ್ಲ ಮಾತಾಡ್ತಿದ್ರೆ ಐ ಜಸ್ಟ್ ಲಾಸ್ಟ್ ಇಟ್. ಇಟ್ಸ್ ಓಕೆ, ಸಾರಿ ಸಿದ್ದು, ಇಟ್ಸ್ ಆಲ್ ರೈಟ್. ನಾನು ಬ್ಯಾಡ್ ಇಂಟೆನ್ಷನ್ ಇಂದ ಅದೆಲ್ಲ ಮಾಡ್ಲಿಲ್ಲ. ಬಿಟ್ಬಿಡು. ನಿಂಗೆ ಹೇಗೆ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಐ ನೋ, ಇಂಥ ಬ್ಯೂಟಿಫುಲ್ ಮೂಮೆಂಟ್ಸ್ನ ಇನ್ನೊಬ್ಬರ ಮೇಲಿರೋ ಕೋಪದಿಂದ ಮಾಡಬಾರ್ದು ತರ, ನಾವು ಫೀಲ್ ಆದಾಗ ಮಾಡಬೇಕು. ಆದ್ರೂ ಬೇಡ ತರ ನಿಂಗೆ ಹತ್ರ ಆಗ್ಬೇಕು ಅಂತ ಅನ್ಕೊಳ್ತಿಲ್ಲ. ಯಾಕಂದ್ರೆ ನನಗಿಷ್ಟ ಆದವರೆಲ್ಲ ದೂರ ಆಗ್ತಾನೆ ಇದ್ದಾರೆ. ಏನಂದೆ? ನನಗಿಷ್ಟ ಆದವರೆಲ್ಲ ಸಾಕು. ಅರ್ಜುನ ಸಾಯಿಸ್ಬಿಟ್ಟೆ ನಿಂಗೋಸ್ಕರ. ಈ ಗೇಮ್ ಬಗ್ಗೆ ನಿನಗೆ ಹೇಗೆ ಗೊತ್ತು? ಯಾರು ನೀನು? ಹೇಳೋ. ರಿಲ್ಯಾಕ್ಸ್ ಇತ್ತು ಪ್ಲೀಸ್, ನಾನು ಹೇಳೋದನ್ನ ಕೇಳು. ಬಾಸ್ ನಿನ್ನ ಎಲ್ಲರ ಮುಂದೆ ಇನ್ಸಲ್ಟ್ ಮಾಡಿ ಡೆಡ್ಲೈನ್ ಕೊಟ್ಟಾಗ ನೀನ್ ಹೇಗ್ ಮಾಡ್ತೀಯ ಅಂತ ಟೆನ್ಷನ್ ಆಯ್ತು. ಆಫೀಸಲ್ಲಿ ಎಲ್ಲರೂ ನಿನ್ನ ಆಡ್ಕೋತಾ ಇರೋದನ್ನ ನೋಡಿ ಪಾಪ ಅನಿಸ್ತು. ನಿನಗೆ ತುಂಬಾ ಒಳ್ಳೆ ನೇಚರ್ ಇದೆ ಸಿದ್ದು. ನನ್ ಡೀಲಿನ ಕೊಡೋಣ ಅಂತ ಮನೆ ಹತ್ರ ಬಂದಿದ್ದೆ. ಕಣ್ಮುಂದೆನೆ ಚೀಟ್ ಮಾಡಿ ಸಿಕ್ಕಾಕೊಂಡಿದ್ರು ಕ್ಷಮಿಸ್ತಾ ಇದ್ದೆ ನೋಡು. ಅಲ್ಲ, ನಿನ್ನಂಥವನು ಯಾವ ಹುಡುಗಿಗೂ ಸಿಗಲ್ಲ. ತುಂಬಾ ಇಷ್ಟ ಆಗೋದೆ ಸಿದ್ದು. ಅವತ್ತು ನಿಮ್ಮ ಅಮ್ಮನ ವಿಷಯದಲ್ಲಿ ನಿನ್ ಫ್ರಸ್ಟ್ರೇಷನ್ನ ಅರ್ಥ ಮಾಡ್ಕೊಂಡು ಸಾರಿ ಹೇಳೋಣ ಅಂತ ನಿನ್ ಮನೆ ಹತ್ರ ಬಂದೆ. ನಿನ್ ಗೇಮ್ ಬಗ್ಗೆ ನೀನ್ ಸೀಕ್ರೆಟ್ ಆಗಿ ಮಾತಾಡ್ತಾ ಇದ್ದಿದ್ದನ್ನ ಕೇಳಿಸ್ಕೊಂಡೆ. ನಿನ್ ಲೈಫಲ್ಲಿ ಏನ್ ನಡೀತಾ ಇದೆ ಅಂತ ನನಗೆ ಗೊತ್ತಿಲ್ಲ, ಆದ್ರೆ ನೀನ್ ಡೇಂಜರಸ್ ಟ್ರ್ಯಾಪಲ್ ಸಿಕ್ಕಾಕೊಂಡಿದ್ಯಾ ಅಂತ ಅರ್ಥ ಆಯ್ತು. ಸೊ ಅವಾಗ್ಲಿಂದ ನಿನ್ನ ಅಬ್ಸರ್ವ್ ಮಾಡ್ತಾ ಫಾಲೋ ಮಾಡ್ತಾ ಬಂದೆ. ನನ್ ಸತ್ತೋದ್ರೂ ಪರವಾಗಿಲ್ಲ ಸಿದ್ದು. ಐ ವಾಂಟ್ ಯು ಟು ಬಿ ಸೇಫ್. ಇದಕ್ಕಿಂತ ಜಾಸ್ತಿ ನನ್ನ ಪ್ರೀತಿನ ಹೇಗೆ ಹೇಳ್ಬೇಕು ನನಗೆ ಗೊತ್ತಿಲ್ಲ. ಇದನ್ನೆಲ್ಲ ನೀನ್ ನಂಬಿದ್ರೆ ನನ್ನನ್ನು ಪ್ರೀತಿಸ್ತೀಯ, ಇಲ್ಲ ಅಂದ್ರೆ ಸಾಯಿಸ್ತೀಯ. ವೆಲ್ ಡನ್ ಸಿದ್ದು, ಕೀಪ್ ಇಟ್ ಅಪ್. ಇನ್ಮೇಲೆ ಏನೇ ವ್ಯವಹಾರ ಇದ್ರು ನಿನ್ನ ಹತ್ರನೇ. ಒನ್ ಫೈನಲ್ ಟಾಸ್ಕ್. ಲೈ, ನಾನು ಅಷ್ಟಕ್ಕೂ ಸಾಯ್ಬೇಕು ಅನ್ಕೊಂಡಿದ್ದೆ. ಯಾಕೆ ನನಗೆ ಪ್ರೀತಿ ಸಿಗ್ದಂಗೆ ಮಾಡ್ತಿದ್ಯಾ ಅಂತ ಆ ದೇವ್ರ ಕಾಲರ್ ಇಟ್ಕೊಂಡು ಕೇಳೋಣ ಅಂತ. ಇಡೀ ಜೀವನ ನಾನು ಹುಡುಕಿದ್ದು ಒಂದು ಜೆನ್ಯೂನ್ ಲವ್ಗೋಸ್ಕರನೇ. ಈಗ ಅದು ನನ್ನ ಮುಂದೆ ಇದೆ. ಸೊ ನೀನು ನನ್ನ ದಾರಿಗೆ ಅಡ್ಡ ಬರ್ದೇ ಹೋದ್ರೆ ನಿನ್ನ ಪ್ರಾಣಕ್ಕೆ ಒಳ್ಳೇದು. ಯಾಕಂದ್ರೆ ಯು ನೋ ಮೈ ಫಕಿಂಗ್ ಪವರ್. ಇವಾಗ ನನ್ನ ಪ್ರೀತಿಗೋಸ್ಕರ ಆ ದೇವ್ರನ್ನ ಬೇಕಾದ್ರೂ ಎದುರಿಸ್ತೀನಿ. ಯು ಆರ್ ಫಕರ್ ಬಟ್ ನಥಿಂಗ್. ಸಿದ್ದು, ಸಿದ್ದು, ಸಿದ್ದು. ಇಲ್ಲಿವರೆಗೂ ನಾನೊಬ್ಬ ಅನ್ಲಕ್ಕಿ ಬಾಸ್ಟರ್ಡ್ ಅನ್ಕೊಂಡಿದ್ದೆ. ಬಟ್ ಐ ಫೀಲ್ ಐ ಆಮ್ ದ ಮೋಸ್ಟ್ ಲಕ್ಕಿಯಸ್ಟ್ ಗಾಯ್ ರೈಟ್ ನೌ. ಯಾಕಂದ್ರೆ ನಿನ್ ಪ್ರೀತಿನ ಕೈಯಾರೆ ತೋರಿಸಿದ್ಯಾ. ಐ ಲವ್ ಯು ತಾರಾ, ಐ ರಿಯಲಿ ಲವ್ ಯು. ಸಿದ್ದು, ಎಲ್ಲಿಗೆ ಕರ್ಕೊಂಡು ಬಂದಿದ್ಯಾ? ಅಷ್ಟಕ್ಕೂ ಯಾವ ಜಾಗ ಆಯ್ತು? ಯಾಕೆ ಇಂಥ ಡೆಡ್ಲಿ ಗೇಮ್ ಮಾಡ್ತಾ ಇದ್ಯಾ? ಹೇಳು. ಬಿಟ್ಬಿಟ್ಟಿದ್ದೀನಲ್ಲ. ಅವ್ರು ನಿನ್ನನ್ ಬಿಡ್ತಾರಾ? ಐ ಡೋಂಟ್ ಗಿವ್ ಅ ಫಕ್ ಎನಿಮೋರ್. ಸಿದ್ದು ಪ್ಲೀಸ್. ಇಷ್ಟು ಬ್ಯೂಟಿಫುಲ್ ಪ್ಲೇಸಿಗೆ ಬಂದಿರೋದು ಟು ಎಕ್ಸ್ಪ್ಲೋರ್ ಈಚ್ ಅದರ್. ಪ್ರೀತಿಲಿ ಹುಚ್ಚತನ ಇಲ್ಲ ಅಂದ್ರೆ ಅದು ಪ್ರೀತಿನೇ ಅಲ್ಲ. ನೋಡು, ಆಂಬಿಯನ್ಸ್ ಎಷ್ಟು ಬ್ಯೂಟಿಫುಲ್ ಆಗಿದೆ. Nature has its own music for its listeners. You know, there is a sound traveling theory. ಓಕೆ.
ನಾವು ಸೌಂಡ್ ಜೊತೆ ಟ್ರಾವೆಲ್ ಮಾಡ್ಬೋದು. ಹೌದಾ? ಕಮ್ ವಿತ್ ಮೀ, ಕಮ್ ಲೆಟ್ಸ್ ಸಿ. ನಮ್ಮ ಇಯರ್ಸ್ ಎಕ್ಸಾಕ್ಟ್ ಆಗಿ ಒಂದು ಮೈಕ್ ತರ ಕೆಲಸ ಮಾಡತ್ತೆ. ಹೀಗೆ ಕಣ್ಮುಚ್ಕೊಂಡು ಕೇಳಿಸ್ಕೊಂಡ್ರೆ ನಮ್ಮ ಸರೌಂಡಿಂಗ್ಸ್ ಅಲ್ಲಿ ಲೌಡೆಸ್ಟ್ ಸೌಂಡ್ಸ್ಗೆ ನಮ್ಮ ಕಿವಿ ಅಟ್ರಾಕ್ಟ್ ಆಗತ್ತೆ. ಅಬ್ಸರ್ವ್. ಏನ್ ಅನಿಸ್ತಾ ಇದೆ? ಓ ವಾವ್. ಹೇಳು, ನಿನ್ ಕ್ಲೋಸೆಸ್ಟ್ ಸೌಂಡ್ ಯಾವುದು? ನಿನ್ ಹಾರ್ಟ್ ಬಿಡ್ತಾರಾ? What the fuck? Are you serious? ಯಾ. ತಾರಾ, you okay? ಸಿದ್ದು, ಅವ್ನು ನೀನೇನು ಮಾಡಿಲ್ಲಲ್ಲ? ಅಲ್ಲ ನಿನಗ್ ಬುದ್ಧಿ ಇದ್ಯಾ? ಅವ್ರು ನಂಗೇನೋ ಮಾಡ್ತಾರೆ ಅಂತ ಟಾಸ್ಕ್ ಒಪ್ಕೋತೀಯಾ? ನೀನ್ ಮಾಡಿರೋದಕ್ಕೆ ಇದು ಯಾವ್ದು ಕಡಿಮೆ ಅಲ್ಲ ತಾರಾ. ಇವಾಗ ಬಂದಾಯ್ತಲ್ವಾ, ರಿಲ್ಯಾಕ್ಸ್ ಆಗು ಪ್ಲೀಸ್. ಓಕೆ. ಸಿದ್ದು, ನನ್ ಬಗ್ಗೆ ಯೋಚನೆ ಮಾಡ್ಬೇಡ. ಜಸ್ಟ್ ಕ್ವಿಟ್ ದ ಗೇಮ್ ಪ್ಲೀಸ್. ಇಲ್ಲ ತಾರಾ, ನಾನು ಈ ಗೇಮ್ ಆಡ್ತೀನಿ, ಆದರೆ ಅವನು ಅನ್ಕೊಂಡಂಗಲ್ಲ, ನಾನು ಅನ್ಕೊಂಡಂಗೆ. ಈ ಗೇಮ್ಗೆ ಎಂಡಿಂಗ್ ಏನು ಅಂತ ನಾನು ಕೊಡ್ತೀನಿ. ವಾಟ್ಸ್ ಯೋರ್ ನೆಕ್ಸ್ಟ್ ಪ್ಲಾನ್? ಅವನೇನೋ ದೊಡ್ಡದಾಗಿ ಪ್ಲಾನ್ ಮಾಡಿದ್ದೇನೆ ತಾರಾ. ಮೊದಲು ಅದನ್ನ ತಿಳ್ಕೊತೀನಿ. ಅಂದ್ರೆ ಏನ್ ಮಾಡ್ಬೇಕು ಅಂತ? ಸಿದ್ದು, ನಾನು ನಿನ್ನ ಹತ್ರ ಒಂದು ವಿಷಯ ಮುಚ್ಚಿಟ್ಟಿದ್ದೀನಿ. ಏನು? ನನಗೆ ಒಂದು ಸೈಕಾಲಜಿಕಲ್ ಇಶ್ಯೂ ಇದೆ. ಯುನೋ, ದ ಗೋಸ್ಟ್ ಫ್ರಮ್ ದಿ ಪಾಸ್ಟ್. ಅದಕ್ಕೆ ಮೆಡಿಕೇಶನ್ಸ್ ಕೂಡ ತಗೋತಿದ್ದೀನಿ. ಇವಾಗ ಬಿಯರ್ ಕುಡ್ದೆ ಅಲ್ವಾ, ಟ್ಯಾಬ್ಲೆಟ್ಸ್ ತಗೊಳ್ಬೋದಾ ಬೇಡವಾ ಅಂತ ಡಾಕ್ಟರ್ಗೆ ಮೆಸೇಜ್ ಮಾಡ್ತಿದ್ದೆ. ಓ ಅದಾ, ನಾನು ನಿನ್ನ ಬ್ಯಾಗ್ ಹುಡುಕ್ಬೇಕಾದ್ರೆ ನೋಡಿದೆ. ಇಟ್ಸ್ ಓಕೆ. So, what's haunting him the most? ನನ್ನ ಪಾಸ್ಟ್ ಡಾಕ್ಟರ್. ಸಂಜಯ್, ನನ್ನ ಫ್ರೆಂಡ್ ಹೊಸ ಬೈಕ್ ತಗೊಂಡ 1 ವೀಕ್ ಆದ್ಮೇಲೆ ಅವ್ನು ಮೀಟ್ ಮಾಡಿದಾಗ ಅವನಿಗೆ ಆಕ್ಸಿಡೆಂಟ್ ಆಗಿತ್ತು. ಹೇಗಾಯ್ತು ಅಂತ ಅವನಿಗೆ ಕೇಳಿದ್ರೆ, ಮಿರರಲ್ಲಿ ಹಿಂದೆ ಟ್ರಾಫಿಕ್ ಚೆಕ್ ಮಾಡ್ತಾ ಇದ್ದೆ, ಡ್ರೈವ್ ಮಾಡ್ತಾ ಮುಂದೆ ಗುದ್ಬಿಟ್ಟೆ ಅಂದ. ಓ ಶಿಟ್. ಅಂದ್ರೆ ನಾವೀಗ ಪಾಸ್ಟ್ ನ ನೋಡ್ಬಾರ್ದಂತಿದ್ದೀರಾ? ನೋಡ್ಬೇಕು, ಆದ್ರೆ ಅದನ್ನೊಂದೇ ನೋಡ್ಕೊಂತ ಇದ್ರೆ ಮುಂದಕ್ಕೆ ಹೋಗಲ್ಲ. ಎಸ್ ಡಾಕ್ಟರ್, ಅರ್ಥ ಆಯ್ತು. ವೆರಿ ಹೆಲ್ಪ್ಫುಲ್. ಲೆಟ್ಸ್ ಮೀಟ್ ಇನ್ ಅ ನೆಕ್ಸ್ಟ್ ಸೆಷನ್, ಸಂಜಯ್. ಓಕೆ ಡಾಕ್ಟರ್, ಥ್ಯಾಂಕ್ ಯು ಡಾಕ್ಟರ್.
Sit down. Yes, how may I help you? ನಿಮ್ಗೆ ತಾರಾ ವಲ್ಲಭನೇನಿ ಅನ್ನೋ ಹುಡುಗಿ ಗೊತ್ತಾ? ಮಿಸ್ ತಾರಾ ನನ್ನ ಪೇಷಂಟ್. ಪೇಷಂಟಾ? ಯಾಕೆ? ಬಿಫೋರ್ ಐ ಟೆಲ್ ಯು ಎನಿಥಿಂಗ್, ನೀವ್ಯಾರು? ಮಿಸ್ ತಾರಾ ನಿಮ್ಗೇನಾಗಬೇಕು? ಐ ಆಮ್ ಸಿದ್ದು. ಐ ಆಮ್ ಮ್ಯಾಡ್ಲಿ ಇನ್ ಲವ್ ವಿತ್ ಹರ್. ವಿ ಆರ್ ಟುಗೆದರ್. ಸ್ಟ್ರೇಂಜ್. ಶಿ ಟೆಲ್ಸ್ ಮೀ ಎವ್ರಿಥಿಂಗ್. ಆದರೆ ಲವ್ ಅಲ್ಲಿದ್ದೀನಿ ಅಂತ ಮಾತ್ರ ನಂಗೆ ಹೇಳಿರಲಿಲ್ಲ. ಆದರೂ ನಮ್ಮ ಪರ್ಸನಲ್ ಡೀಟೇಲ್ಸ್ನ ನಿಮ್ಗೆ ಯಾಕೆ ಹೇಳಬೇಕು? ಲಿಸನ್ ಮಿಸ್ಟರ್ ಸಿದ್ದು, ಐ ಆಮ್ ಬಾಂಡ್ ಬೈ ಕಾನ್ಫಿಡೆನ್ಷಿಯಲಿಟಿ. ಇನ್ನೂ ಏನಾದರೂ ನೀವು ತಿಳ್ಕೋಬೇಕು ಅಂದ್ರೆ ಇಟ್ಸ್ ಬೆಟರ್ ಯು ಕಮ್ ಅಲಾಂಗ್ ವಿತ್ ಮಿಸ್ ತಾರಾ. ಬಟ್ ನೆಕ್ಸ್ಟ್ ಟೈಮ್ ಪ್ಲೀಸ್ ಫಿಕ್ಸ್ ಅನ್ ಅಪಾಯಿಂಟ್ಮೆಂಟ್. ಯು ಮೇ ಲೀವ್ ನಾವ್.